ಆಯ್ತು. ಮತ್ತೊಂದು ಕಡೆ ಭಾರತ ಹಾಗೂ ಪಾಕಿಸ್ತಾನದ ಗಡಿ ನಡುವೆ ಒಂದಷ್ಟು ಯುದ್ಧದ ವಾತಾವರಣ ಕವಿತಾ ಇದೆ. ಪಾಕಿಸ್ತಾನದ ಮೇಲೆ ಪ್ರತೀಕಾರ ಶತಸಿದ್ಧ. ಭಾರತೀಯ ರಕ್ಷಣಾ ಕ್ಷೇತ್ರಕ್ಕೆ ಈಗ ಮತ್ತಷ್ಟು ಬಲ ಬಂದಂತಾಗಿದೆ. ಕಾರಣ ಇಂಡಿಯನ್ ಆರ್ಮಿಯ ಬತ್ತಳಿಕೆಗೆ ಸೇರಿದೆ ರಷ್ಯಾ ಕ್ಷಿಪಣಿ. ಈಗಾಗಲೇ ಕೆಲ ರಾಷ್ಟ್ರಗಳು ಭಾರತದ ಬೆನ್ನಿಗೆ ನಿಂತಿವೆ. ನಾವು ಯುದ್ಧೋಪಕರಣಗಳು ಶಸ್ತ್ರಾಸ್ತ್ರಗಳನ್ನ ನಿಮ್ಗೆ ರವಾನೆ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿವೆ. ರಷ್ಯಾ ಕೂಡ ಬೆಂಬಲಕ್ಕೆ ನಿಂತಿದೆ. ಭಾರತ ಪಾಕಿಸ್ತಾನ ನಡುವೆ ಯುದ್ಧಕ್ಕೆ ತಯಾರಿ ನಡೀತಾ ಇದೆ. ವಾಯು ಗಡಿ ರಕ್ಷಣೆಗೆ ಹೊಸ ಕ್ಷಿಪಣಿಗಳ ಪೂರೈಕೆ ಆಗಿದೆ. ಭಾರತೀಯ ಸೈನ್ಯಕ್ಕೆ ಈಗ್ಲಾ-ಎಸ್ ಕ್ಷಿಪಣಿಗಳ ಪೂರೈಕೆ ಆಗಿದೆ. ಹೀಗಾಗಿ ಭಾರತದ ಇಂಡಿಯನ್ ಆರ್ಮಿಯ ಒಂದಷ್ಟು ಶಸ್ತ್ರಗಳ ಬಲ ಹೆಚ್ಚಾಗ್ತಾ ಇದೆ. ವೈರಿಗಳ ಯುದ್ಧ ವಿಮಾನ, ಡ್ರೋನ್, ಹೆಲಿಕಾಪ್ಟರ್ನ ಟಾರ್ಗೆಟ್ ಮಾಡೋದಕ್ಕೆ ಅಂತ ಈ ಕ್ಷಿಪಣಿಯನ್ನ ಬಳಸಲಾಗುತ್ತೆ. ರಷ್ಯಾದೊಂದಿಗೆ ಭಾರತ 250 ಕೋಟಿ ರೂಪಾಯಿ ಮೊತ್ತದ ಒಪ್ಪಂದವನ್ನ ಮಾಡಿಕೊಂಡಿದೆ. ಪಾಕಿಸ್ತಾನದ ಗಡಿಯಲ್ಲಿ ಭಾರತೀಯ ಸೈನ್ಯಕ್ಕೆ ಈಗ ಭಾರಿ ಬಲ ಸಿಕ್ಕಂತಾಗಿದೆ. ಈಗಾಗಲೇ ವಾಯುನೆಲೆ ಇರ್ಬೋದು, ಅದೇ ರೀತಿಯಾಗಿ ಭೂ ಸೇರಿದಂತೆ ಜಲಮಾರ್ಗ ಎಲ್ಲ ಕಡೆಯೂ ಕೂಡ ನಾವು ಯುದ್ಧಕ್ಕೆ ಸಿದ್ಧರಾಗಿದ್ದೀವಿ ಅಂತೇಳಿ ಭಾರತೀಯ ಸೇನೆ ಹೇಳಿದೆ. ಬಟ್ ಈಗ ರಷ್ಯಾದಿಂದ ಸಿಕ್ಕಂತ ಈ ಈಗ್ಲಾ-ಎಸ್ ಅನ್ನುವಂಥ ಕ್ಷಿಪಣಿ ಮತ್ತಷ್ಟು ಬಲವನ್ನ ತುಂಬುತ್ತಾ ಇದೆ ಇಂಡಿಯನ್ ಆರ್ಮಿಗೆ. ವಾಯು ಗಡಿಯಲ್ಲಿ ಮತ್ತಷ್ಟು ಬಲವನ್ನ ಹೆಚ್ಚಿಸಿರೋದು ಈ ಒಂದು ಈಗ್ಲಾ-ಎಸ್. ಈಗಾಗಲೇ S-400 ಅನ್ನ ಪಡ್ಕೊಂಡಿದ್ದಾಗಿದೆ. ಅದರ ಬೆನ್ನಲ್ಲೇ ಈಗ್ಲಾ-ಎಸ್ ಕೂಡ ಸಿಕ್ಕಿರೋದ್ರಿಂದ ಭಾರತದ ಆರ್ಮಿಗೆ ಮತ್ತಷ್ಟು ಬಲ ಬಂದಂತೆ ಆಗಿದೆ. ರಷ್ಯಾದ ಅಲ್ಮಾಜ್ ಆಂಟೆ ಕಂಪನಿ ಅಭಿವೃದ್ಧಿಪಡಿಸಿದಂಥ ಅತ್ಯಾಧುನಿಕ ರಕ್ಷಣಾ ವ್ಯವಸ್ಥೆ ಇದು. ಇದರಿಂದಾಗಿ ಭಾರತಕ್ಕೆ, ಅದರಲ್ಲೂ ಕೂಡ ವಾಯುಪಡೆಗೆ ಮತ್ತಷ್ಟು ಬಲ ಸಿಕ್ಕಿದೆ. ಈಗಾಗಲೇ ಒಂದಷ್ಟು ಶಸ್ತ್ರಾಭ್ಯಾಸ ಹಾಗೂ ಕ್ಷಿಪಣಿ ಉಡಾವಣೆ ಮಾಡುವಂಥದ್ದು ಅದೆಲ್ಲದರ ದೃಶ್ಯಗಳನ್ನು ನೀವು ಗಮನಿಸಬಹುದು. ಸೈನಿಕರು ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಸ್ ಅನ್ನು ಕೂಡ ಆಗಾಗ ಅಪ್ಲೋಡ್ ಮಾಡ್ತಾನೆ ಇದ್ದಾರೆ. ನಾವು ಯುದ್ಧಕ್ಕೆ ಸಿದ್ಧ, ಪಾಕಿಸ್ತಾನ ರೆಡಿ ಇದೆಯಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಇಂಡಿಯನ್ ಆರ್ಮಿಯ ಶಸ್ತ್ರಾಸ್ತ್ರಗಳು, ಯುದ್ಧೋಪಕರಣಗಳು, ಟ್ಯಾಂಕರ್ಗಳಿರ್ಬೋದು ಅಥವಾ ಯುದ್ಧ ವಿಮಾನಗಳು, ಅದರ ಬಲವನ್ನ ಮತ್ತಷ್ಟು ಹೆಚ್ಚಿಸಿಕೊಳ್ಳುವಂತ ಕೆಲಸ ಆಗ್ತಾ ಇದೆ. ಈಗ ರಷ್ಯಾವು ಕೂಡ ಭಾರತದ ಬೆನ್ನಿಗೆ ನಿಂತಿದ್ದು ಅಲ್ಲಿಂದ ಈಗ್ಲಾ-ಎಸ್ ಅನ್ನುವಂಥ ಒಂದು ಕ್ಷಿಪಣಿಯನ್ನ ಭಾರತಕ್ಕೆ ನೀಡಲಾಗಿದೆ. ಹೀಗಾಗಿ ಭಾರತೀಯ ರಕ್ಷಣಾ ಕ್ಷೇತ್ರಕ್ಕೆ ಮತ್ತಷ್ಟು ಬಲ ಸಿಕ್ಕಿರೋದ್ರಿಂದ ಸೈನಿಕರು ಈ ಒಂದಷ್ಟು ಯುದ್ಧ ವಿಮಾನಗಳನ್ನ, ಕ್ಷಿಪಣಿಗಳನ್ನ ಬಳಸಿಕೊಂಡು ನಾವು ಯುದ್ಧಕ್ಕೆ ರೆಡಿ ಆಗಿದ್ದೀವಿ ಅಂತ ಹೇಳ್ತಿದ್ದಾರೆ.